ಆಪ್ಷನ್ ಸಿ ಬರ್ತೀರಿ ನೋಡೋಣ. ಆಪ್ಷನ್ ಸಿ ಯಾಕೆ ಅಂತ ಹೇಳ್ಬೇಕು ನನಗೀಗ. ಇದು ಯಾಕೆ ಆಪ್ಷನ್ ಸಿ ಆಗಿದೆ? ಹಾಗಾದ್ರೆ ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ, ಹುಡುಗವರು ಅವಳು ಗೊತ್ತಿದೆ ಹೇಳಿದ್ಲು. ಏನಾಗಿದೆ, ಈಗ ನಾವು ಒಂದನ್ನ ಸಸ್ಯಾಹಾರಿ ಅಂತ ತಗೊಂಡ್ರೆ, ಒಂದನ್ನ ಮಾಂಸಾಹಾರಿ ಅಂತ ತಗೊಂಡ್ರೆ, ಒಂದು ಚಿಕ್ಕದ ಒಂದು ವೃತ್ತ ಇದೆ ಅಲ್ವಾ, ಅದು ನಾಯಿಗೆ ಪ್ರತಿನಿಧಿಸುತ್ತೆ. ಹೌದಾ? ಹಾಗಾದ್ರೆ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಯಾವ್ಯಾವು ಅನ್ನೋದು ನಿಮ್ಗೆ ಗೊತ್ತಿದೆ. ನಾಯಿ ಅದು ಸಸ್ಯಾಹಾರಿನೋ ಮಾಂಸಾಹಾರಿನೋ? ಹೌದಲ್ವಾ? ಹಾಗಾದ್ರೆ ಅದು ಎರಡರಲ್ಲೂ ಸಹ ಬರುತ್ತೆ. ಹಾಗಾದ್ರೆ ಎರಡರಲ್ಲೂ ಬರುತ್ತೆ ಅಂತಂದ್ರೆ ಈಗ ಇಲ್ಲಿ ಗಮನಿಸಿದ್ರೆ, ಈಗ ಇದು ಸಸ್ಯಾಹಾರಿ ಅಂತ ತಗೊಂಡ್ರೆ ಇಲ್ಲಿ ಮಾಂಸಾಹಾರಿ ಕೆಲವೊಂದು ಜಾಗದಲ್ಲಿ ಇದೆ, ಕೆಲವೊಂದು ಪ್ರಾಣಿಗಳು ಮಾಂಸಾಹಾರಿಗಳಾಗಿವೆ, ಆದ್ರೆ ಇಲ್ಲಿ ಎಲ್ಲವೂ ಮಾಂಸಾಹಾರಿಗಳಾಗಿಲ್ಲ ಅನ್ನೋದು ಕಲಿಸುತ್ತೆ. ಹಾಗಾದ್ರೆ ಇಲ್ಲಿ ಈ ಚಿಕ್ಕ ವೃತ್ತ ಮಾಂಸಾಹಾರಿ ಒಳಗಡೆ ಇದೆ. ಅದರ ಅರ್ಥ ಏನು? ಕೇವಲ ಇದು ಮಾಂಸಾಹಾರಿ ಮಾತ್ರ ಅಂತ ಪ್ರತಿನಿಧಿಸುತ್ತೆ ಮೊದಲನೇದು ಅಲ್ವಾ, ಕೇವಲ ಮಾಂಸಾಹಾರಿ ಮಾತ್ರ. ಎರಡನೇ ಚಿತ್ರ ತೋರಿಸ್ತಾ ಇದೆ, ಇದು ಕೇವಲ ಸಸ್ಯಾಹಾರಿ ಮಾತ್ರ ಅಲ್ವಾ, ಕೇವಲ ಸಸ್ಯಾಹಾರಿ ಮಾತ್ರ. ಹಾಗಾದ್ರೆ ಮೂರನೇ ಚಿತ್ರ ಮಿಶ್ರಹಾರಿ, ಎರಡಕ್ಕೂ ಅನ್ವಯಿಸುತ್ತೆ ಅಲ್ವಾ, ಎರಡಕ್ಕೂ ಅನ್ವಯಿಸುತ್ತೆ. ಹಾಗಾಗಿ ಇದು ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೀವೇ ಈಗ ವೆಂದ್ಯ ರಚನೆ ಮಾಡ್ತೀರಾ? ನಾನು ಲೆಕ್ಕ ಕೊಡ್ತೀನಿ. ಪದವೀಧರರು ಡಿಗ್ರಿ ಹೋಲ್ಡರ್ಸ್, ಪದವೀಧರರು ಡಿಗ್ರಿ ಮಾಡಿರೋದವರು, ಪದವೀಧರರು ಪ್ರಾಧ್ಯಾಪಕರು ಲೆಕ್ಚರ್ಸ್, ಪ್ರಾಧ್ಯಾಪಕರು ಗಾಯಕ ಅಂದ್ರೆ ಸಿಂಗರ್ ಅಲ್ವಾ. ನೋಡಿ, ಈಗ ಇದು ವೆನ್ನಕ್ಷಣ ನೀವು ರಚನೆ ಮಾಡಿ, ನಾನು ಊಟ ಆದಮೇಲೆ ಒಂದು ಹಾಫ್ ಅನ್ ಅವರ್ ನಾನು ರೆಡಿ ಮಾಡ್ತೀನಿ. ಈಗ ನಮ್ಮಲ್ಲಿ ಮತ್ತೊಬ್ಬರು NMMS ಕ್ಲಾಸ್ ಅಂತಂದ್ರೆ ಅವ್ರ ಕ್ಲಾಸ್ ಕೇಳೋದಕ್ಕೆ ಒಂದು ಖುಷಿ ಆಗುತ್ತೆ. NMMS ಅಂತ ಯಾವುದೇ ಕ್ಲಾಸ್ ಕೇಳೋದಕ್ಕೂ ಒಂಥರ ಖುಷಿ ಆಗುತ್ತೆ. ಲೈವ್ಲಿಯಾಗಿ ನಗಿಸ್ಕೊಂಡು ಭಾಳ ಅದ್ಭುತವಾಗಿ ಕ್ಲಾಸನ್ನು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಬಾಯ್ಸ್ ಜೂನಿಯರ್ ಕಾಲೇಜಲ್ಲಿ ಉಪ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ರೆ ಅವರು ಗಣಿತ ಶಿಕ್ಷಕರ ಮೂಲತಃ. ಮತ್ತೆ ಅವರು ಈಗ ಆಲ್ರೆಡಿ ಬೇರೆ ಕ್ಲಾಸ್ನಲ್ಲಿ ಅವರು ರಿಸೋರ್ಸ್ ಪರ್ಸನ್ ಆಗಿ ಬೈಕ್ನಲ್ಲಿ ಹೊನ್ನವಳ್ಳಿಯಲ್ಲಿ ಕೊಟ್ಟು ಬಂದಿದ್ದಾರೆ. ಈಗ ನಾವು ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಇನ್ವೈಟ್ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡು ನಿಮಗೆ ಇವರಿಂದ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ರಾಜೇಂದ್ರ ಸರ್ ಅವ್ರನ್ನ ಕರೆಸಿದ್ವಿ. ಇವರು ಬಾಯ್ಸ್ ಜೂನಿಯರ್ ಕಾಲೇಜಲ್ಲಿ ಗಣಿತ ಶಿಕ್ಷಕರು ಮತ್ತು ಉಪ ಪ್ರಾಂಶುಪಾಲರು. ಹಾಗಾಗಿ ಇವರ ಒಂದು NMMS ಒಂದು ನಿಮಗೆ ಉಪಯೋಗ ಆಗಲಿ ಆ ಒಂದು ನಿಟ್ಟಿನಲ್ಲಿ ಈಗ ಈ ಕ್ಲಾಸನ್ನ ಇವರು ಕಂಟಿನ್ಯೂ ಮಾಡ್ತಾರೆ. ಸರ್ ಓಕೆ ಈಗೆಲ್ಲ ಬೆಳಿಗ್ಗೆಯಿಂದ ಕೂಡ ಅಲ್ವಾ ನೋಡಿ ತುಂಬಾ ಜನ ಕೂತಿದ್ರು ಅಲ್ವಾ. ಕಸ್ಬಾ 1 ಕಸ್ಬಾ 2 ನಡೆದಾಗ 60-70 ಜನ ಮಕ್ಕಳಿದ್ರು. ಇಲ್ಲಿ ಹೆಚ್ಚು ಕಮ್ಮಿ ನೋಡಿದ್ರೆ 100 ಕ್ರಾಸ್ ಆಗಿದೆ ಅನ್ಸುತ್ತಲ್ವಾ, 100 ಜನಕ್ಕೆ ಜಾಸ್ತಿ ಇದ್ದಾರೆ ಅಲ್ವಾ. ಓಕೆ, ಊಟ ಟೈಮ್ ಎಷ್ಟು ಸರ್? ಊಟ ಟೈಮ್ ಎಷ್ಟೊತ್ತಿಗೆ? 1:30. ಹೌದಾ? ಇಲ್ಲ 1:30. 1:30. 1:30. ಅರ್ಧ ಗಂಟೆ. ಒಂದು ಕಾಲು ಬಿಡ್ತೀನಿ ಮಕ್ಕಳು ಊಟಕ್ಕೆ, ಒಂದು ಕಾಲು ಹೋಗೋಣ ಅಂತ ಹೇಳುವಲ್ಲ ಅಂತ ಮನಸ್ಸಲ್ಲಿ ಹೇಳೋದು ನಂಗೆ ಗೊತ್ತಾಯ್ತು ನನಗೆ. ಇದಕ್ಕೆ ಬೇಡ ಸರ್, ಒಂದು ಕಾಲ ಬಿಡಿ ನೋಡಿ. ಈ ಕಡೆ ನೋಡಿದ್ದ ನೀವೆಲ್ಲ SLC ಅಲ್ವಾ? ನೀವು SLC ಅಂದ್ಕೊಂಡಿದ್ದೆ. ಓಕೆ, ರೈಟ್ ರೈಟ್. ನೀವೆಲ್ಲರೂ ಕೂಡ ಇದೇ ಸ್ಕೂಲ್ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಇದೇ ಸ್ಕೂಲಾ? ಬೇರೆ ಬೇರೆ ಸ್ಕೂಲಾ? ಓಕೆ ಓಕೆ, ರೈಟ್ ರೈಟ್. ಓಕೆ, ಹೌದಾ? ಬಲೀದ್ರ ಅಂತ ಚೆಕ್ ಮಾಡ್ತೀನಿ. ಇದೇ ಸ್ಕೂಲ ಇದೆ ಸರ್. ಓಕೆ ನೋಡಿ ಬಿಡ, ನಿಮ್ಮ ಹೆಸರೆಲ್ಲರೂ ಕೂಡ ನನಗೆ ಗೊತ್ತು. ಈ ಕಡೆ ಹೆಣ್ಮಕ್ಳು ಇದ್ರೆ, ಈ ಕಡೆ ಗಂಡು ಮಕ್ಕಳು, ಹೌದಲ್ವಾ? ಎರಡೇ ಹೆಸರು ಕಣ್ಣು, ಹೆಣ್ಣು ಗಂಡು ಎಲ್ಲವೂ ಅಷ್ಟೇ ಎರಡೇ
ಅಲ್ವಾ? 2 ಕೈ, 2 ಕಾಲು, 2 ಕಿವಿ, 2 ಕಣ್ಣು ಅಲ್ವಾ? ಅಷ್ಟೇ ಎಲ್ಲ ಎಳೆ ಮತ್ತೆ ಎಳೆ ಇಲ್ಲ. ಹೇಳೋ ಮೂಗು ಒಂದೇ ಮೂಗು ಒಂದು ಉತ್ತರ ಕೊಟ್ಕೋಣ. ಮೂಗು ಒಂದು ಮೂಗು ಎಷ್ಟಿದೆ ಹೇಳೋ? ಹೇಳೋ ಬಾಯಿ ಒಂದಲ್ವಾ? ಬಾಯಿ ಒಂದಾಗಿದ್ದಿದ್ರೆ ಯಾವ ಸಮಸ್ಯೆನೂ ಆಗ್ತಾ ಇರಲಿಲ್ಲ. ಇಲ್ಲೊಂಥರ ಮಾತಾಡೋದು, ಅಲ್ಲೊಂಥರ ಮಾತಾಡೋದು. ಎರಡು ಬಾಯಿನ ಅದೇ ಅಪ್ಪನ ಹತ್ರ ಒಂದು, ಅಪ್ಪನ ಹತ್ರ ಒಂದು ಮಾತಾಡ್ತೀರಲ್ವಾ? ಮತ್ತೆ ಅದಕ್ಕೆ ಇದೆ ಎಲ್ಲವೂ ಕೂಡ ಇದೆ. ಹೆಣ್ಣು ಗಂಡು ಇನ್ನೊಂದು ದೇವಲ್ಲ. ಇದು ಅಂತ ಹೇಳೋದ್ರಾ? ಹೇಳ್ತಾ ಇದ್ದಾರ ಸತ್ಯ ಅಲ್ವಾ? ಬೆಲ್ಲೋದ್ರಲ್ಲ ರೈಟ್. ನೋಡಿ ಬಿಡ, ಈ ಕಡೆ ನೋಡಿ ಬಿಡ, ಎಲ್ಲರೂ ನೋಡಿ ಈ ಕಡೆ. ನೀವೆಲ್ಲ ಕೂಡ ಹೆಚ್ಚು ಕಮ್ಮಿ ಬೇರೆ ಬೇರೆ ಶಾಲೆಯಿಂದೆಲ್ಲ ಬಂದಿದ್ದೀರಿ. ಅದರ ಕೂಡ ಬೆಳಿಗ್ಗೆಯಿಂದ ನಮ್ಮ ಮೋಹನ್ ಸರ್ ನೋಡಿ, ಮೋಹನ್ ಸರ್ ಗಣಿತದ ಬಗ್ಗೆ ಅಂದರೆ NMMS ಪರ್ಟಿಕ್ಯುಲರ್ ಅಲ್ವಾ? NMMS ಬಗ್ಗೆ ಒಳ್ಳೆ 4 ಜನ ಸೋರ್ಸನ್ನು ರೆಡಿ ಮಾಡಿ ಇಟ್ಕೊಂಡು ನೋಡಿ, ಅವರು ಹೋದ ವರ್ಷನ ಅದೇ ವರ್ಷ ರೆಡಿ ಮಾಡಿದ್ದು ಸೋರ್ಸ್ ಇದು ಇಟ್ಕೊಂಡು ಅದರ ಬಗ್ಗೆ ಮಾತಾಡಿದಾರಲ್ವಾ ಸರ್? ಎಲ್ಲರೂ ಕೂಡ ಹೇಳಿದ್ದಾರೆ. ಆಮೇಲೆ ಬೆಳಿಗ್ಗೆ ನಮ್ಮ ಇವ್ರು ಮಾತಾಡಿದ್ದಾರೆ ನಾವು ಸರ್, ಯಾರು KPS ಚಂದ್ರಪ್ಪ ಮಾತಾಡಿದ್ರ ಅಲ್ವಾ? ನೋಡಿ ಇವರೆಲ್ಲ. ಆಮೇಲೆ ಮಲ್ಲೇಶ್ ಸರ್ ಮಾತಾಡಿದ್ರ ಒಂದು 10 ನಿಮಿಷ ಬಂದ್ ನೋಡಿ. ಇವರೆಲ್ಲ ಇದ್ದಾರೆ ನೋಡ್ರೆ ಈ ಕಡೆ ಕೂಡ ನೋಡಿ. ನನಗೊಂದು ಏನೋ ಒಂದು ಆಶಾಭಾವನೆ ಏನಂತಂದ್ರೆ, ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ಕೊಂಡು ಒಂದೆಲ್ಲ ಗೌರ್ಮೆಂಟ್ ಜಾಬ್ ತಗೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಿಜನಾ? ಆ ಥರ ಇದೆಯಾ ಮನಸ್ಸಲ್ಲಿ? ನೋಡಿ ನೀವಿಬ್ರು ಮಾತಾಡ್ತಿದ್ರು ಕೂಡ, ನೀವಿಬ್ರು ಪುರಲಕ್ಷ್ಮಿ ರಂಗಲಕ್ಷ್ಮಿ ಇಬ್ರು ಮಾತಾಡ್ತಾರೆ ನೋಡಿ ಈ ಕಡೆ ಕೂಡ. ಓಕೆ, ನೀವೆಲ್ಲರೂ ಕೂಡ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ನನ್ನ ಆಸೆ. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ ಪ್ರತಿ ವರ್ಷ ಸಂಬಳ ಜಾಸ್ತಿ ಆಗ್ತಾರೆ, ಮನೆಗೆ ಆಧಾರ ಆಗಿರುತ್ತೆ, ರಜೆ ಇದ್ರು ಸಂಬಳ ಬರುತ್ತೆ, ಗ್ಯಾರಂಟಿ ಇರುತ್ತೆ ಮನೆಗೆ. ಏನು ಗ್ಯಾರಂಟಿ? 2,000 ಗ್ಯಾರಂಟಿ ಅಂತಲ್ಲ. ಗ್ಯಾರಂಟಿ ಅಂತಂದರೆ ಲಕ್ಷಾಂತರ ರೂಪಾಯಿ ಗ್ಯಾರಂಟಿ ಇರುತ್ತೆ. ನನ್ನ ಮಗಳು ಡ್ಯೂಟಿಗೆ ಹೋಗಿದ್ದಾಳೆ, ಪ್ರತಿ ತಿಂಗಳು ಸಂಬಳ ಎಷ್ಟು ತರ್ತಾನೆ, ನಮ್ಮ ಮನೆಗೆ ಆಧಾರ ಆಗುತ್ತೆ ಅಲ್ವಾ? ಸರ್ಕಾರ ಏನು ಕೆಲವೊಂದು ಸವಲತ್ತುಗಳು ಕೊಡುತ್ತೆ, ಅದೆಲ್ಲವನ್ನು ಆರಾಮ್ಸೆ ಬಳಸ್ಬೋದು. ಓಕೆನಾ? ರೈಟ್. ಅದು ಉದ್ದೇಶದಿಂದ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಕೆಲಸ ತಗೊಳ್ಳೋದು ಇಂಪಾರ್ಟೆಂಟ್. ಚೆನ್ನಾಗಿ ಓದಿ ಕೆಲಸ ತಗೊಳ್ಳೋದು ಇಂಪಾರ್ಟೆಂಟು. ಈಗ ಮೋಹನ್ ಸರ್ ಇದ್ದಾರಲ್ವಾ, ಸರ್ ಸಂಬಳ ಎಷ್ಟು ಗೊತ್ತಾ? 1,10,000 ರೂಪಾಯಿ ಹೆಚ್ಚು ಸಂಬಳ ಆರಾಮಾಗಿ ಅಲ್ವಾ? ನಿಮಗೆಲ್ಲವೂ ಕೂಡ ನಾಲೆಜ್. ನಾವು ಬಂದಿರೋದು ಏನಕ್ಕೆ ಗೊತ್ತಾ? ನೀವು ಈ ಥರ ಜಾಬ್ ತಗೊಳ್ಳಿ ಅಂತ, ನೀವು ಈ ಥರ ಸುಖವಾಗಿರಿ ಅಂತ. ನೋಡಿ ಆರಾಮಾಗಿ ಸರಿ ಅಂತ ತಗೊಳ್ಳಿ ಆರಾಮಾಗಿ. ನೋಡು, ಮುಖದಲ್ಲಿ ಯಾವ ಏನೋ ಕಲ್ಮಶ ಇದಿಲ್ಲ, ಮನಸ್ಸಲ್ಲಿ ಯಾವ ರೀತಿಯ ಗೊಂದಲ ಇಲ್ಲ, ಆರಾಮಾಗಿ ಕೂತ್ಕೊಂಡಿದ್ರಲ್ವಾ? ರೈಟ್. ಇದು ಹೇಗೆ ಸಾಧ್ಯ ಆಗಿದೆ ಹೇಳಿ? ಇದು ಇಂಪಾರ್ಟೆಂಟ್. ನೋಡಿ, ಅವರು ಹಳ್ಳಿನಲ್ಲಿ ಹುಟ್ಟಿ ಹಳ್ಳಿನಲ್ಲೇ ಬೆಳೆದು ರೈತಾಪಿ ಜೀವನದಲ್ಲಿ ಹುಟ್ಟಿ ರೈತಾಪಿ ಜೀವನದಲ್ಲಿ ಬೆಳೆದು ಈಗ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವರು ಓದು ಕಡೆ ಗಮನ ಕೊಟ್ಟದಕ್ಕೆ ಸಾಕ್ಷಿಯಾಗಿ ಈಗ ಆರಾಮಾಗಿದ್ದಾರೆ. ಓಕೆನಾ? ಅದಕ್ಕೆ ಏನು ಮಾಡಬೇಕು? ನಿಮ್ಮ ಮನೇಲಿ ಬರ್ತಾನೆ ಇದ್ರೆ ಅದು ಹೋಗ್ಲಾಡ್ಸೋದಕ್ಕೆ ಓದಬೇಕು. ನಿಮ್ಮ ಮನೇಲಿ ಬೇರೆಯವ್ರಿಗಿಂತ ಒಂದು ಸ್ಥಾನ ಮೇಲೆ ಓದೋದಕ್ಕೆ ಓದಬೇಕು. ನಿಮ್ಮ ಜೀವನ, ಭವಿಷ್ಯದ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಗಂಡ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಓದಬೇಕು. ಇಲ್ಲ ಅಂತಂದ್ರೆ ಬಡತನ ತಾಂಡವಾಡುತ್ತೆ. 10 ರೂಪಾಯಿಗೂ ಕೂಡ ಬೇರೆಯವ್ರನ್ನ ನಾವು ಅವಲಂಬಿತರಾಗಿ ಇಟ್ಕೋಬೇಕಾಗತ್ತೆ, ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಬೇಕಾಗತ್ತೆ, ಬೇರೆಯವ್ರನ್ನ ಭಿಕ್ಷೆ ಬಿಡಬೇಕಾಗತ್ತೆ. ಅದೆಲ್ಲ ಪರಿಸ್ಥಿತಿ ಬರುತ್ತೆ. ಒಂದು ಉದ್ದೇಶದಿಂದ ಚೆನ್ನಾಗಿ ಓದಿ ಜೀವನದಲ್ಲಿ ಬನ್ನಿ ಅಂತ. ಓಕೆನಾ? ಎಸ್. ಈಗ ವಿಚಾರ ಬರೋಣ. NMMS ಅಂತ, NMMS ಅಂತ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್. ಈ ನೆನ್ಪಿಟ್ಕೊಂಡಿದ್ದಾನೆ, ಎಕ್ಸಾಮ್ ಇದನ್ನ ಬೇಕಾದ್ರೆ ಕೇಳ್ಬೋದು ಅಲ್ವಾ? NMMS ಅಂತ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ. ಈ ಸ್ಕಾಲರ್ಶಿಪ್ ಅಂತ ಮೆರಿಟ್ ಸ್ಕಾಲರ್ಶಿಪ್. ಮೆರಿಟ್ ಅಂದ್ರೆ ಏನು ಗೊತ್ತಾ? ಜ್ಞಾನ, ಪ್ರತಿಭೆ ಅಂತ. ಏನೋ ಮೆರಿಟ್ ಅಂದ್ರೆ ಪ್ರತಿಭೆ. ನಿಮ್ಮಲ್ಲಿ ಪ್ರತಿಭೆ ಇದ್ದು ಫೈನಾನ್ಷಿಯಲಿ ವೀಕ್ ಆಗಿದ್ರೆ, ಆರ್ಥಿಕವಾಗಿ ನೀವೇನಾದರೂ ಹಿಂದುಳಿದಿದ್ರೆ, ನಿಮಗೆ ಸರ್ಕಾರ ಏನ್ ಮಾಡ್ತದೆ ಅಂತಂದ್ರೆ, ಪ್ರತಿಭೆ ಚೆನ್ನಾಗಿದೆ, ಈ ಪ್ರತಿಭೆ ಏನಾಗಬಾರ್ದು, ಕಮರೋಗ್ಬಾರ್ದು, ಇನ್ನು ಪ್ರಜ್ವಲಿಸಬೇಕು ಅನ್ನೋ ಉದ್ದೇಶದಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಎಷ್ಟು ಕೊಡುತ್ತೆ ಅಂತ ಹೇಳಿದಾರಲ್ವಾ? ಪ್ರತಿ ತಿಂಗಳು 1,1,000 ಕೊಡುತ್ತೆ, ವರ್ಷಕ್ಕೆ 12,000. ಎಲ್ಲಿ ತಂದು ಕೊಡುತ್ತೆ ಗೊತ್ತಲ್ವಾ? 12,000 ಸೆಕೆಂಡ್ PUC ತನಕ ಓದ್ತಿರಲ್ವಾ, ಅಲ್ಲಿ ತನಕ ಕೂಡ ಕೊಡ್ತಾರೆ. ಪ್ರತಿ ತಿಂಗಳು 1,000 ಕೊಡ್ತಾರೆ. 2,000 ಅಲ್ಲ, ಅದು ಕರೆಕ್ಷನ್. ಅವ್ರು 2,000 ಅಂತ ತಿಳ್ಕೊಂಡವ್ರೆ. ಇಲ್ಲ,
1,000 ಪ್ರತಿ ಅಲ್ಲ ಸರ್ ಹೇಳಿದ್ರು, ಮಧುಕರ್ ಸರ್ ಹೇಳಿದ್ರು, ಭಾಷಣ ಮಾತಾಡ್ಬೇಕು. ಮಧುಕರ್ ಸರ್ ಹೇಳಿದ್ರು 2,000 ಅಲ್ಲ 1,000. 1,000 ಕೊಡ್ತಾರೆ, 4,000 ಅಂತ ಯಾರೋ ಗೊತ್ತಾಯ್ತಾ. ಒಂದು ಉದ್ದೇಶದಿಂದ ಪ್ರತಿ ತಿಂಗಳು 12,000 ಕೊಡೋದ್ರಿಂದ ನಿಮ್ಮ ಮುಂದಿನ ಓದು ಏನಿದೆ ಅದಕ್ಕೆ ಸಪೋರ್ಟ್ ಸಿಗುತ್ತೆ ನೋಡಿ. ಇದು ಸರ್ಕಾರ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇನೆ, ನಿಮ್ಗೆ ಈ ಓದು ಮಕ್ಕಳಿಗೆ ನೀವೆಲ್ಲ ನೀವು ಬಂದಿದ್ದೀರಿ ಅಂದ್ರೆ ನೀವೆಲ್ಲ ಬುದ್ಧಿವಂತರು ಅಂತ ಅರ್ಥ. ನೆನಪಿಟ್ಕೊಳ್ಳಿ, NMMS ಎಕ್ಸಾಮ್ ಅನ್ನ ನಿಮ್ಗೆ ನಮ್ಮ ಟೀಚರ್ಸ್ಗಳು ಕಟ್ಸಿದ್ದಾರೆ ಅಂತಂದ್ರೆ ನೀವೆಲ್ಲರೂ ಕೂಡ ಬುದ್ಧಿವಂತರು. ಹೆಚ್ಚು ಕಮ್ಮಿ 100 ಜನ ಏನಿದ್ದಾರೆ ಇಲ್ಲಿ, ಇಷ್ಟು ಜನನು ಕೂಡ ಬುದ್ಧಿವಂತರು ನೀವು. ಆದ್ರಿಂದ ಈ 100 ಜನದಲ್ಲಿ ಹೆಚ್ಚು ಕಮ್ಮಿ ಒಂದು 50 ಜನ ಆಯ್ಕೆ ಆಗ್ಬೇಕು. 50 ಜನ ಆಯ್ಕೆ ಆಗ್ಬೇಕು. ಹಾಗೆ ನೋಡಿದ್ರೆ ರೂಲ್ಸ್ ಎಲ್ಲ ಹೇಳಿದ್ರ ಸರ್ ಅಲ್ವಾ? ಈಗ 40% ರೂಲ್ಸ್ ರೋಸ್ಟರ್ ಪದ್ಧತಿಯಲ್ಲಿ ಹೇಳಿದ್ರಲ್ವ ಸರ್? ರೋಸ್ಟರ್ ಪದ್ಧತಿಯಲ್ಲಿ ಆಯ್ಕೆ ಮಾಡ್ಕೊಂಡ್ ಬರ್ತಾರೆ. SC ST ಅದರ್ಸ್ ಎಲ್ಲ ರೋಸ್ಟರ್ ಪದ್ಧತಿ ಬರುತ್ತೆ, ಅದೆಲ್ಲವನ್ನ ಅದೇ ರೀತಿ ಆಯ್ಕೆ ಮಾಡ್ತಾರೆ. ನೀವು ಮಿನಿಮಮ್ 40% ಅಬೌವ್ ತಗೋಬೇಕು, ಸರಿನಾ? ತಗೊಳ್ತೀರಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಇದೆ ಹೇಳಿದ್ರಲ್ವಾ? ಇಲ್ಲಿ ಕೆಳಗಡೆ 2 ಪೇಪರ್ ಬರುತ್ತೆ, ಮ್ಯಾಟ್ ಮತ್ತೆ ಸ್ಯಾಟ್. ಮ್ಯಾಟ್ ಅಂದ್ರೇನು? ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದರ ಮಾನಸಿಕವಾಗಿ ಬೌದ್ಧಿಕ ಸಾಮರ್ಥ್ಯ ಹೇಗಿದೆ ಅಂತ ಅನ್ನೋದ್ರ ಮೇಲೆ ನಿಮ್ಗೆ ಫಸ್ಟ್ ಪೇಪರ್ ಇರುತ್ತೆ. ಎಷ್ಟು ಕ್ವಶನ್ಸ್ ಇರುತ್ತೆ ಹೇಳಿದ್ರಲ್ವಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4 ಆಪ್ಷನ್ಸ್ ಇರುತ್ತೆ. ಅದ್ರಲ್ಲಿ ನೀವು ಯಾವ್ಯಾವ್ದು ಹಾಕೋದಲ್ಲ, ಶಿವ ಶಂಕರ ರಾಮ ಭಗವಂತ ಅಂತ ನೋಡಿ ಯಾವ್ದೋ ಪೆನ್ನಲ್ಲಿ ಕೂತ್ಕೊಳ್ಳೋದು ಅಲ್ಲ ಹಾಕೋದಲ್ಲ. ನೀವು ಕರೆಕ್ಟ್ ಆನ್ಸರ್ ವರ್ಕ್ ಮಾಡಿ ನೀವು ಅದಾಗ ಹಾಕ್ಬೇಕು. ಓಕೆನಾ? ಇದು ಹಾಕ್ಬೇಕು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಎಕ್ಸ್ಟ್ರಾ ನಾಲೆಡ್ಜ್ ಇರಬೇಕು. ಈ ಮಾಮೂಲಿ ಇರೋ ನಾಲೆಡ್ಜ್ಗಿಂತ ಎಕ್ಸ್ಟ್ರಾ ನಾಲೆಡ್ಜ್ ಇರಬೇಕು. ನೆನಪಿಟ್ಕೊಳ್ಳಿ, ಈಗ ನೀವು ಕೋಚಿಂಗ್ ತಗೊಂಡ್ರೆ ನೆಕ್ಸ್ಟ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ ಗೊತ್ತಾ? ಜಾಬ್ಗೆ ತಗೊಳಕ್ಕೆ, ಬ್ಯಾಂಕ್ ಎಕ್ಸಾಮ್ ಎಲ್ಲ ತಗೊಳಕ್ಕೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಇದೆ, ಅಲ್ಲಿ ನೀವು ಕ್ಲಿಕ್ ಆಗಬೇಕು. ಕ್ಲಿಕ್ ಆಗ್ತೀರಿ ಈ ತರ ಕೋಚಿಂಗ್ ತಗೊಂಡ್ರೆ, ಸರಿನಾ? ನಮ್ಮ ಇಂಡಿಯಾದಲ್ಲಿ SSC ಅಂತ ಇದೆ. SSC ಅಂತ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲವನ್ನ ಕಂಡಕ್ಟ್ ಮಾಡ್ತಾರೆ. ಅಲ್ಲೆಲ್ಲ ಕೋಚಿಂಗ್ ಕೊಡ್ತಾರೆ ಅವರು. ಆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಿದೆ, ಈ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಕ್ವಶನ್ಸ್ 1 ಕೊಟ್ಟಿರ್ತಾರೆ, 4 ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿ ಯಾವುದು ಅಂತ ಸರಿ ಉತ್ತರ ಆಯ್ಕೆ ಮಾಡಬೇಕು. ನೀವು ಮಾಮೂಲಿ ಗುಣಾಕಾರ ಮಾಡ್ತಾ ಕೂತ್ಕೊಳ್ಳೋದು ಮಾಮೂಲಿ ಅದೆಲ್ಲರೂ ಮಾಡ್ತಾರೆ, ಅವರು ಮಾಡ್ತಾರೆ, ನೀವು ಮಾಡ್ತಾರೆ. ನೋಡಿ, ಈ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿದೆ ನಿಮಗೆ ನಾನು, ಅದರಲ್ಲಿ ಗುಣ